ಹಾಯ್ ಸ್ನೇಹಿತರೆ, ಕೃಷಿ ಬದುಕಿಗೆ ನಮಸ್ಕಾರಗಳು. ನಾಟಿ ಕೋಳಿ ಸಾಗಾಣಿಕೆ ಮಾಡಿ ದುಡ್ಡು ಮಾಡಬೇಕು ಅಂತ ತುಂಬ ಜನ ಹೇಗೆ ಮಾಡಬೇಕು ಅಂತೇಳಿ ತುಂಬ ಜನ ಕನ್ಫ್ಯೂಸಲ್ಲಿದ್ದಾರೆ. ಹಾಗೂ ತುಂಬ ಜನ ನನಗೂ ಸಹ ಕ್ವಶನ್ ಮಾಡಿ ಕೇಳ್ತೀರ, ಅಣ್ಣ ನಾಟಿ ಕೋಳಿಯಿಂದ ದುಡ್ಡು ಮಾಡೋದು ಹೇಗೆ, ಅದನ್ನು ಹಂತವಾಗಿ ನೀವು ಹೇಗೆ ಲಾಭ ತಗೊಂಡಿದ್ದೀರಾ ಅದ್ರ ಬಗ್ಗೆ ನಮಗೆ ತಿಳಿಸ್ಕೊಡಿ ಅಂತ ತುಂಬ ಜನ ಕೇಳಿದಿರ. ಹಾಗಾಗಿ ನಿಮಗೆ ಈ ಚಿಕ್ಕ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ನೋಡಿ. ನಾಟಿ ಕೋಳಿಯಿಂದ ದುಡ್ಡು ಮಾಡಬೇಕು ಅಂದರೆ ನಿಮ್ಮಲ್ಲಿ ಪ್ಯೂರ್ ನಾಟಿಗೆ ಬೆಲೆ ಜಾಸ್ತಿ. ಪ್ಯೂರ್ ನಾಟಿ ಅಂತಂದರೆ ನೀವು ಹಳ್ಳಿ ಕಡೆಯಲ್ಲಿ, ಅಂದರೆ ನೈಸರ್ಗಿಕವಾಗಿ ಹಳ್ಳಿ ಕಡೆಯಲ್ಲಿ ಏನು ನಾಟಿ ಕೋಳಿಗಳು ಸಿಗ್ತವೆ ಅದರಲ್ಲಿ ಮರಿ ಮಾಡಿಸಿ, ಅದರಲ್ಲಿ ನೀವು ಅಂದರೆ ಕೋಳಿನಲ್ಲೇ ಮರಿ ಮಾಡಿಸಿ, ಕೋಳಿಯಿಂದನೇ ನೀವು ಒಂದಲ್ಲ ಎರಡು, ಎರಡಲ್ಲ ಮೂರು, ನಾಲ್ಕಲ್ಲ ಈ ಥರ ಹೆಚ್ಚಿಗೆ ಆಗ್ತಾ ಮರಿ ಮಾಡ್ತಾ ಅದನ್ನೇ ಹೆಚ್ಚಿಗೆ ಮಾಡ್ಕೊತ ನಾಟಿ ಕೋಳಿ ಪ್ಯೂರ್ ಅಂದರೆ ಪ್ಯೂರ್ ನಾಟಿ ಮರಿ ಮಾಡಿದ್ರೆ ಕೋಳಿ ತಾನೇ ಮರಿ ಮಾಡೇ ಅದಕ್ಕೆ ಬೆಲೆ ಜಾಸ್ತಿ ನಾಟಿ ಕೋಳಿಯಿಂದ. ಆಮೇಲೆ ಮತ್ತೆ ನೀವು ಇಂಕ್ಯುಬೇಟ್ರ್ ಮಿಷಿನಲ್ಲಿ ನಾಟಿ ಕೋಳಿ ಮೊಟ್ಟೆ ಇಟ್ಟು ಅದನ್ನು ಮರಿ ಮಾಡಿಸಿದ್ರೆ ಅದು ಕ್ರಾಸ್ ಆಗುತ್ತೆ, ಅದಕ್ಕೆ ಸ್ವಲ್ಪ ಬೆಲೆ ಕಮ್ಮಿ. ನೀವು ಆದಷ್ಟು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಪ್ಯೂರ್ ನಾಟಿ, ಮೈಸೂರು ನಾಟಿ, ಸೊನಾಲಿ, DP ಕ್ರಾಸು, ಕಾವೇರಿ ಈ ಥರ ಹಲವಾರು ಬಗೆಯಾದಂಥ ವಿಧಗಳಂತಹ ನಾಟಿ ಕೋಳಿ ತಳಿಗಳಿದ್ದಾವೆ. ಅದರಲ್ಲಿ ನೀವು ದುಡ್ಡು ಮಾಡಬೇಕಣ್ಣ, ನಾಟಿ ಕೋಳಿಯಲ್ಲಿ ದುಡ್ಡು ಮಾಡಬೇಕು ಅನ್ನೋರು ನೀವು ಹೆಚ್ಚಿಗೆ ಮೊಟ್ಟೆ ಯಾವುದಿಡುತ್ತೆ, ಹೆಚ್ಚಿಗೆ ಮಾಂಸ ಯಾವುದು ಬರುತ್ತೆ, ಹೆಚ್ಚು ಮಾರುಕಟ್ಟೆಯಲ್ಲಿ ಹೆಚ್ಚು ಬೆಲೆ ಯಾವುದು ಸಿಗುತ್ತದೆ ಅದಕ್ಕೆ ನೀವು ಡಿಪೆಂಡ್ ಆಗಿ ನೀವು ಸಾಗಾಣಿಕೆ ಮಾಡಬೇಕು. ಏನಕ್ಕೆ ಅಂದರೆ ಈಗ ಎಲ್ಲ ನೀವು ಬಿಸ್ನೆಸ್ಗೆ ಮಾಡಬೇಕು ಅಂತ ನೀವು ಪಣ ತೊಟ್ಟು ನೀವು ಕೆಲಸ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ರೆ, ನಾಟಿ ಕೋಳಿ ಸಾಗಾಣಿಕೆ ಮಾಡಬೇಕು ಅಂತ ಆರಂಭ ಮಾಡಿದ್ರೆ ನೀವು ಮೊದಲು ಆಯ್ಕೆ ಮಾಡ್ಕೊಬೇಕಾಗಿರೋದು ಯಾವ ಜಾತಿ ಸಾಕಬೇಕು, ಯಾವ ಜಾತಿ ಸಾಕಿದ್ರೆ ನಾವು ಹೆಚ್ಚಿಗೆ ದುಡ್ಡು ಮಾಡ್ಬೋದು, ಅದು ಹೆಚ್ಚು ಇಳುವರಿ ಯಾವ್ದು ಸಿಗುತ್ತೆ, ಮಾರುಕಟ್ಟೆಯಲ್ಲಿ ಹೆಚ್ಚು ಬೆಲೆ ಯಾವುದಕ್ಕಿದೆ, ಜನ ಯಾವುದನ್ನು ಬೇಗ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ಫಸ್ಟು ನಾಟಿ ಕೋಳಿ ಸಾಗಾಣಿಕೆ ಮಾಡೋರಿಗೆ ಮೇನು ಇದು ತಲೆ ಇರಬೇಕು. ಈಗ ಹಳ್ಳಿ ಕಡೆ ಮಾಮೂಲಿ ನಾಟಿ ಕೋಳಿಗೆ ಸಿಗುತ್ತೆ, ನಾಟಿ ಅದನ್ನು ಮೊಟ್ಟೆ ತಂದು ಮರಿ ಮಾಡಿಸಿ ಕೋಳಿಲೇ ಮರಿ ಮಾಡಿಸಿ ಮಾಡಿದ್ರೆ ಅದೊಂಥರ ಅಂದರೆ ಈಗಿನ ಯುವ ಪೀಳಿಗೆಗೆ ಮಾಡಬೇಕು ಅನ್ನೋರು ಮಾಡ್ತಿರೋರು ಇದು ತುಂಬ ಜನಕ್ಕೆ ಕನ್ಫ್ಯೂಸ್ ಇರ್ತೈತೆ. ಹಾಗಾಗಿ ನೀವು ಆದಷ್ಟು ನಾಟಿ ಕೋಳಿಯಲ್ಲಿ ನೀವು ಮೊಟ್ಟೆ ಮಾರಿ ದುಡ್ಡು ಮಾಡಬೇಕು ಅಂತಂದರೆ ನೀವು ಸೊನಾಲಿ ನಾಟಿ, DP ಕ್ರಾಸು, ಕಾವೇರಿ ಈ ಥರ ಆಯ್ಕೆ ಮಾಡ್ಕೊಬೇಕು. ನಾವು ಮಾಂಸದಲ್ಲಿ ದುಡ್ಡು ಮಾಡ್ಬೇಕಣ್ಣ, ನಾವು ಮಾಂಸದಲ್ಲಿ ಹೆಚ್ಚು ದುಡ್ಡು ಮಾಡಬೇಕು, ನಾವು ಬ್ಯಾಚು ಇನ್ನೂ ಇನ್ಕ್ರೀಸ್ ಮಾಡ್ಕೊಬೇಕು, ಆದಾಯ ಇನ್ಕ್ರೀಸ್ ಅಂದರೆ ಹಣನ ಜಾಸ್ತಿ ಪಡಿಬೇಕು, 1 ತಿಂಗಳಿಂದ 2 ತಿಂಗಳು 3 ತಿಂಗಳು ಈ ಥರ ಆದಾಯ ಹೆಚ್ಚಿಗೆ ಮಾಡ್ಕೊಬೇಕು ಅಂದರೆ ನೀವು ಮಾಂಸ ಮಾರಾಟ ಮಾಡಲೇಬೇಕು. ಕೋಳಿನ ಮಾಂಸಕ್ಕೆ ಅಂತಲೇ ಬೆಳೆಸಿ ಮಾರಾಟ ಮಾಡಿದ್ರೆ ನಿಮಗೆ ಆದಾಯ ಹೆಚ್ಚು ಬರುತ್ತೆ. ಇಲ್ಲ ನಾವು ಮೊಟ್ಟೆಯಿಂದ ನಾವು ದುಡ್ಡು ಮಾಡ್ತೀವಿ ಅಂದರೆ ನಿಮಗೆ ತಕ್ಕ ಬೇಗ ನೀವು ಪ್ರಯತ್ನ ಪಟ್ಬಿಡ್ತೀರೋ ಆ ಆದಾಯ ನೀವು ಮೊಟ್ಟೆಯಲ್ಲಿ ತಗೊಳಕ್ಕಾಗಲ್ಲ. ಏನಕ್ಕೆ ಅಂದರೆ ಮೊಟ್ಟೆ ಏನಿಲ್ಲ ಅಂದರೆ ಈಗ ಮಿನಿಮಮ್ 15 ರೂಪಾಯಿ 20 ರೂಪಾಯಿ ಅಂದ್ಕೊಳ್ಳಿ. ಇದನ್ನು ನೀವು ಈಗ ಡೈಲಿ ಮೊಟ್ಟೆ ಒಂದು 30 ದಿನ ಇಡ್ಬೋದು, ಇಲ್ಲ 40 ದಿನ ಇಡ್ಬೋದು. ಆ ಮೊಟ್ಟೆ ಇಟ್ಟು ಏನೇ ಮಾಡಿದ್ರು ಮೊಟ್ಟೆ ಈಗ ಎಲ್ಲ ಮಾಮೂಲಿ ಈಗ ಫಾರಮ್ ಮೊಟ್ಟೆ ಇರ್ಬೋದು, ಮಾಮೂಲಿ ಈಗ ಅಂಗಡಿಗಳಲ್ಲಿ ಸಿಗೋ ಅಂಥ ಮೊಟ್ಟೆ ಇರ್ಬೋದು, ಅವರಿಗೆ ನೀವು ಕಾಂಪಿಟೇಷನ್ ಕೊಡೋಕ್ಕಲ್ಲ. ಹಾಗಾಗಿ ನೀವು ಮೊಟ್ಟೆನಲ್ಲಿ ಸ್ವಲ್ಪ ದುಡ್ಡು ಮಾಡೋದು ಕಮ್ಮಿ. ಈಗ ಆಲ್ಮೋಸ್ಟ್ ಆಲು ತೊಗೊತಾರೆ, ನಾವು ಮೊಟ್ಟೆ ಮಾರೇ ದುಡ್ಡು ಮಾಡ್ಬೋದು ಅಂದ್ರೆ ಅದು ಓಕೆ. ಆದರೆ ನೀವು ಹೆಚ್ಚು ನಿಮ್ಮ ಸಂಭಾವನೆ ಬೇಕು ನಿಮಗೆ ಅಂದರೆ ಮಾಂಸಕ್ಕೆ ಮಾತ್ರ ರೆಡಿ ಮಾಡಬೇಕು. ಮಟನ್ನು ಮಾಂಸಕ್ಕೆ ರೆಡಿ ಮಾಡಿದಾಗ ನಿಮಗೆ ನಾಟಿ ಕೋಳಿಯಿಂದ ಅತಿ ಹೆಚ್ಚು ದುಡ್ಡು ಮಾಡೋಕ್ಕೆ ಸಾಧ್ಯ. ಹಾಗಾಗಿ ನಾಟಿ ಕೋಳಿಲಿ ಪ್ಯೂರ್ ನಾಟಿ ಬೆಳವಣಿಗೆ ಮಾಡೋದ್ರಿಂದ ನಿಮಗೆ ಮಿನಿಮಮ್ಮು 500 - 600 ರೂಪಾಯಿ ಬರೀ ಮಾಂಸಕ್ಕೆ 1 kg ಒಂದು ಕೆ ಜಿಗೆ ಮಿನಿಮಮ್ 400 - 450 - 500 ರೂಪಾಯಿವರೆಗೂ ನಿಮಗೆ ಪರ್ ಕೆ ಜಿ ಸಿಗುತ್ತೆ. ಪರ್ ಕೆ ಜಿಗೆ ಅದನ್ನು ನೀವು 1000 ಕೋಳಿ ಸಾಕಿದ್ರೆ ನಿಮ್ಗೆ 2 ಕ್ವಿಂಟಲು 3 ಕ್ವಿಂಟಲ್ 4 ಕ್ವಿಂಟಲ್ ಆಗೋಯ್ತು ಅಂತಂದರೆ ಏನಿಲ್ಲ 3-4 ತಿಂಗಳಿಗೆ ನೀವು 4-5 ಲಕ್ಷ ಆರಾಮಾಗೆ ಸಂಭಾವನೆ ಮಾಡ್ತೀರಾ. ಯಾವುದೇ ಹೋಗಿ ಫ್ಯಾಕ್ಟ್ರಿಗೆ ಹೋಗಿ 20,000 30,000 ದುಡಿಯೋ ಬದಲು ನೀವು ಆರಾಮಾಗೆ ನೀವು 3 ಕ್ವಿಂಟಲು 4 ಕ್ವಿಂಟಲ್ 1,000 ಕೋಳಿ ಸಾಕೊಂಡು ನೀವು ಆರಾಮಾಗಿ ಊರಲ್ಲೇನ ಅದಕ್ಕೇನಿಲ್ಲ 50,000 ನೀವು 1 ಲಕ್ಷ ಖರ್ಚು ಮಾಡಿ ನಿಮಗೆ ಲಾಭ ಅಂತ 3 ಲಕ್ಷ ನಿಮ್ಮ ಮನೇಲಿ ಐತೆ ಅಂತ ಅರ್ಥ. ನೀವು ಯಾವುದೇ ನಿಮಗೆ ಕಾಯಿಲೆ ಬಂದು ಇಲ್ಲ ನಿಮಗೆ ನಾಟಿ ಕೋಳಿಯಿಂದ ಒಳ್ಳೆ ಕೈ ಹಿಡ್ದೈತೆ ನಮ್ಗೆ ಬರುತ್ತೆ, ನಾವು ಮಾಂಸ ಬೆಳೆಸ್ಬೋದು ಅನ್ನೋದು ನಿಮ್ಮ ಮೈಂಡ್ಸೆಟ್ಟಿಗೆ ಬಂತು ಅಂದರೆ ನೀವು 1 ಲಕ್ಷ ರೂಪಾಯಿ ಬಂಡವಾಳ ಹಾಕಿದಾರ ಅಂದರೆ ನಿಮ್ಮ ಮನೆಗೆ 5 ಲಕ್ಷ ಅದರಲ್ಲಿ ಇನ್ಕಮ್ ಬಂದೇ ಬರುತ್ತೆ. ಏನಕ್ಕೆ ಅಂದರೆ ಸಾಕು, ನೀವು ಮಿನಿಮಮ್ 300 ರೂಪಾಯಿ ಕೆ ಜಿಯಿಂದ 5 ಕ್ವಿಂಟಲ್ ನೀವು ಮಾಂಸ ಮಾಡಿದ್ರೆ ನೀವು ಏನಿಲ್ಲ ಅಂದರೂ 3-4 ಲಕ್ಷ ಆರಾಮಾಗಿ ನೀವು ದುಡ್ಡು ತಗೊಬೋದು.
ಹಾಗಾಗಿ ನಾಟಿ ಕೋಳಿಯಿಂದ ದುಡ್ಡಿದೆ. ಆದರೆ ಯಾವ ಥರ ಸಾಕಬೇಕು, ಯಾವ ಥರ ನಾವು ತಳಿನ ಆಯ್ಕೆ ಮಾಡ್ಕೊಬೇಕು ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಹಾಗಾಗಿ ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ದಯವಿಟ್ಟು ತಳಿಗಳ್ನ ನೀವು ಆದಷ್ಟು ಪ್ಯೂರ್ ನಾಟಿಯಿಂದ ಹೋಗಿ, ಆಮೇಲೆ ಮೈಸೂರು ನಾಟಿಯಿಂದ ಹೋಗಿ, ಕಾವೇರಿ, DP ಕ್ರಾಸ್ ಈ ಥರ ಹೋಗಿ. ಈ ಥರ ಅಂದರೆ ನೀವು ಎಲ್ಲದಕ್ಕೂ ಕೈ ಹಾಕ್ಬೇಡಿ. ಎಲ್ಲನೂ 100 ಇನ್ನು ಈಗ ಈಗಿನ ಪೀಳಿಗೆ ನನಗೆ ಫೋನ್ ಮಾಡಿ ಕೇಳೋದು ಒಂದೇ, ಅಣ್ಣ ಈಗ ಅದೊಂದು 100 ಐತೆ ಅದೊಂದು, ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಆ ಥರ ಮಾಡಿದ್ರೆ ಫೇಲ್ಯೂರ್ ಆಗ್ತದೆ. ಏನಕ್ಕೆ ಅಂದರೆ ಅದು ಮಾಂಸ ನೋಡಿದವರು ಮತ್ತು ಅದು ನೋಡಿ ಎಲ್ಲ ಮಿಕ್ಸ್ ಐತೆ ಅಂತೇಳಿ ಯಾರು ಸೇಲಿಂಗಲ್ಲಿ ನಿಮಗೆ ತುಂಬ ತೊಂದರೆ ಕೊಡ್ತಾರೆ. ಆಗ ಆ ಥರ ಮಾಡಬೇಡಿ. ಆದಷ್ಟು ಮಾಹಿತಿ ತಗೊಂಡು